16 ಸಂಸ್ಕಾರಗಳು ನಾವೇನು ಮಾಡ್ತೀವಿ ಅದರಲ್ಲಿ ಒಂದು ಸೀಮಂತ ಅಂತ. ಯಾರು ಅಂದರೆ ಈ ಪ್ರೆಗ್ನೆಂಟ್ ಲೇಡಿಗಳಿಗೆ ನಾವು ಸೀಮಂತ ಅಂತ ಮಾಡ್ತೀವಿ. ಸೀಮಂತ ಅನ್ನೋದು ಒಂದು ಸೆಲೆಬ್ರೇಷನ್ ಅಲ್ಲ. ಸೊ ಅದು ಒಂದು ಸೈಂಟಿಫಿಕ್ ಆಗಿ ಮಗುಗೆ ಬೇಕಾಗಿರೋಂಥ ಡಿಸೈರ್ನೆಸ್ನ ಫುಲ್ಫಿಲ್ ಮಾಡೋಂಥ ಒಂದು ಸೆಲೆಬ್ರೇಷನ್. ಸೊ ಯಾವುದಕ್ಕೆ ನಾನು ಆ ಶ್ರೀಮಂತ ಮಾಡ್ಕೋಬೇಕು, ಅದರದ್ದು ಹಿಂದಿನ ಇರೋ ವೈಜ್ಞಾನಿಕ ಕಾರಣ ಅಥವಾ ಆಯುರ್ವೇದದ್ದು ಅದಕ್ಕೆ ಏನಿದೆಯಲ್ಲ ಅದನ್ನು ತಿಳ್ಕೊಂಡು ಮಾಡಿದಾಗ ತಾಯಿಗೂ ಒಳ್ಳೆಯದಾಗತ್ತೆ, ಅದರಿಂದ ಮಗುಗೆ ಆರೋಗ್ಯನೂ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸಂದೀಪ್ ಬೆಣಕಲ್ ಅಂತ. ಸೊ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಈ ಸೀಮಂತ ಅಂತ ಮಾಡ್ತಾರೆ. ಅದು ಈ 16 ಸಂಸ್ಕಾರಗಳನ್ನು ನಾವೇನು ಮಾಡ್ತೀವಿ ಅದರಲ್ಲಿ ಒಂದು ಸೀಮಂತ ಅಂತ. ಯಾರು ಅಂದರೆ ಈ ಪ್ರೆಗ್ನೆಂಟ್ ಲೇಡಿಗಳಿಗೆ ನಾವು ಸೀಮಂತ ಅಂತ ಮಾಡ್ತೀವಿ. ಯಾಕೆ ಈ ಸೀಮಂತ ಮಾಡಬೇಕು? ಎಸ್ಪೆಷಲಿ ಇದನ್ನು ಈ ತವ್ರ ಮನೆಯಲ್ಲಿ 4ನೇ ತಿಂಗಳಿಂದ ಈ 5ನೇ ತಿಂಗಳು ಒಳಗಡೆ ಯೂಶ್ವಲಿ ಮಾಡ್ತಾರೆ. ಇದಕ್ಕೆ ವೈಜ್ಞಾನಿಕವಾಗಿ ಅಥವಾ ಆಯುರ್ವೇದದಲ್ಲಿ ಏನಾದರೂ ಅದಕ್ಕೆ ರೀಸನ್ ಇದೆಯಾ ಅಂತ? ಡೆಫಿನೆಟ್ ಆಗಿದೆ. ಯಾಕೆ ಈ 4 ಅಥವಾ 5ನೇ ತಿಂಗಳಲ್ಲಿ ತಾಯಿ ಮನೇಲಿ ಮಾಡ್ತಾರೆ ಅಂತ. ಸೊ ಏನಾಗುತ್ತೆ, ಈ 4 ಅಥವಾ 5ನೇ ತಿಂಗಳಲ್ಲಿ ಮಗುಗೆ ಅದರದ್ದು ಹಾರ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ದೌರ್ದಿ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಯಾವಾಗ ಹಾರ್ಟ್ ಅದಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ, ಅದಕ್ಕೆ ಅದರದ್ದೇ ಆದಂಥ ಡಿಸೈರ್ಸ್ಗಳು ಮಗುಗೆ ಶುರುವಾಗುತ್ತೆ ದೇಹದಲ್ಲಿ. ಆವಾಗಲೇ ನೋಡಿ, ನೀವು ತಾಯಿಗೆ ಯಾವುದೇ ಒಂದು ಐಟಮ್ಸ್ಗಳು ಎಷ್ಟೋ ಅವ್ರದ್ದು ಲೈಫಲ್ಲಿ ಲೈಕೇ ಇರೋದಿಲ್ಲ, ಬಟ್ ಆವಾಗ ತಿನ್ನಬೇಕು ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಅದು ಆ ಮಗುವಿನಿಂದ ಜನ್ರೇಟ್ ಆಗಿರೋಂಥ ಡಿಸೈರ್ಸ್ಗಳು. ಸೊ ಹಾಗಾಗಿ ಅದನ್ನು ಫುಲ್ಫಿಲ್ ಮಾಡೋರು ಯಾರು? ಇವಾಗ ನನಗೆ ಬೇಕಾಗಿರೋದನ್ನು ಪ್ರೀತಿಯಿಂದ ಅಥವಾ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಪ್ರೀತಿಯನ್ನು ತೋರಿಸಿ ಊಟ ಕೊಡೋರು ಯಾರು? ತಾಯಿ. ಸೊ ಹಾಗಾಗಿ ಈ ಸೀಮಂತನ ತಾಯಿ ಮನೆಯಲ್ಲಿ 4ರಿಂದ ಈ 5ನೇ ತಿಂಗಳಲ್ಲಿ ಮಾಡ್ತಾರೆ. ಅಂದರೆ ಆ ತಾಯಿ ಪ್ರೀತಿ ಜೊತೆಗೆ ಆ ಮಗಳಿಗೆ ಏನು ಬೇಕು ಅಥವಾ ಆ ಮಗುಗೆ ಏನು ಬೇಕು ಅದನ್ನು ಮಾಡಿಕೊಟ್ಟು ಅದನ್ನೊಂದು ಸಂಭ್ರಮದ ರೀತಿಯಿಂದ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ಒಂದು ತಾಯಿಯ ಬಯಕೆಗಳನ್ನು ಈಡೇರಿಸೋದು, ಅದಕ್ಕೆ ನಾವು ಸೀಮಂತ ಅಂತ ಹೇಳ್ತೀವಿ. ಅದರಿಂದ ತಾಯಿ ಬಯಕೆನೂ ಈಡೇರಿತು, ಅವಳಿಗೆ ಸಿಗುವಂಥ ಒಂದು ಸಂಸ್ಕಾರ, ಆ ತಾಯಿಯಿಂದ ಮಗುಗೆ ಬೇಕಾಗಿರೋಂಥ ಡಿಸೈರು ಅವ್ರ ತಾಯಿಯಿಂದ ಅದಕ್ಕೆ ಫುಲ್ಫಿಲ್ ಆಯಿತು. ಸೊ ಹಾಗಾಗಿ ಸೀಮಂತ ಅನ್ನೋದು ಒಂದು ಸೆಲೆಬ್ರೇಷನ್ ಅಲ್ಲ. ಸೊ ಅದು ಒಂದು ಸೈಂಟಿಫಿಕ್ ಆಗಿ ಮಗುಗೆ ಬೇಕಾಗಿರೋಂಥ ಡಿಸೈರ್ನೆಸ್ನ ಫುಲ್ಫಿಲ್ ಮಾಡೋಂಥ ಒಂದು ಸೆಲೆಬ್ರೇಷನ್. ಹಾಗಾಗಿ ಅದನ್ನು ಅದೇ ರೀತಿ ಸೆಲೆಬ್ರೇಟ್ ಮಾಡೋದ್ರಿಂದ ಮಗುಗೆ ಏನು ಬೇಕು, ತಾಯಿಗೆ ಏನು ಬೇಕು ಕೊಡೋದೇ ಶ್ರೀಮಂತ. ಅದು ಹೊರತು ನಾವು ಎಲ್ಲೋ ಒಂದು ಕಡೆ ಅದನ್ನು ಫಂಕ್ಷನನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಬೇರೆ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಆ ಒಂದು ಎಕ್ಸ್ಪೆಕ್ಟೇಷನ್ನ ಅಥವಾ ಆ ಒಂದು ಮಗು ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ 100% ಆಗಲ್ಲ. ಹಾಗಾಗಿ ಸೊ ಯಾವುದಕ್ಕೆ ನಾನು ಆ ಶ್ರೀಮಂತ ಮಾಡ್ಕೋಬೇಕು, ಅದರದ್ದು ಹಿಂದಿನ ಇರೋ ವೈಜ್ಞಾನಿಕ ಕಾರಣ ಅಥವಾ ಆಯುರ್ವೇದದ್ದು ಅದಕ್ಕೆ ಏನಿದೆಯಲ್ಲ ಅದನ್ನು ತಿಳ್ಕೊಂಡು ಮಾಡಿದಾಗ ತಾಯಿಗೂ ಒಳ್ಳೆಯದಾಗತ್ತೆ, ಅದರಿಂದ ಮಗುಗೆ ಆರೋಗ್ಯನೂ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.